ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತು ಪುನಃ ತಿರುಗಾಡ್ಲಿಕ್ಕೆ ಹೋಗ್ತಿದ್ದೀವಿ. ನಾನು ಮತ್ತು ಅಮ್ಮ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಮತ್ತೆ ಹೇಳ್ತೀನಿ. ಟಿಲ್ ದೆನ್ ವೆಯ್ಟ್, ಸ್ವಲ್ಪ ಹೊತ್ತಾದ್ಮೇಲೆ ಮೀಟ್ ಆಗ್ತೀನಿ. A few moments later. ಇವತ್ತಿದ್ದು ಪ್ಲಾನಿಂಗ್ ನಾವು ಮ್ಯಾಂಗ್ಳೂರ್ ಹೋಗ್ತಿದ್ದೀವಿ ಅಂತ. ಇನ್ನು 2 ಚರ್ಚ್ ಉಂಟು ನೋಡಿ ಬರುವ ಅಂತ. ಫಸ್ಟ್ ಇಸ್ ಮುಡಿಪು, ಸೇಂಟ್ ಜೋಸೆಫ್ ವಾಸ್ ಶ್ರೇನ್, ಅಲ್ಲಿ ಹೋಗೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಿಕರ್ನಕಟ್ಟೆ. ಚರ್ಚ್ ಹೆಸರು ಗೊತ್ತಿಲ್ಲ, ನೋಡಬೇಕದು ಯಾವ ಚರ್ಚ್ ಅಂತ. ಉಂಟು, ಅಪ್ಪ ಹೇಳಿದರು ಅಲ್ಲಿ 2 ಚರ್ಚ್ ಉಂಟು, ನೋಡಿ ಬನ್ನಿ ಅಂತ ಹೇಳಿ ಹೋಗ್ತಿದ್ದೀವಿ. ಆ್ಯಂಡ್ ಅಲ್ಲಿ ಹೋಗಿ ಸಿಗ್ತೀನಿ, ವೆಯ್ಟ್ ಮಾಡಿ. ಬಾಯ್ ಬಾಯ್. ಓಕೆ, ನಾವೀಗ ತಿಂಡಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ನಮ್ಮದು. ಸೊ ಇಲ್ಲೇ ಎಂಥ ಜಾಗ ಇದು? ಸುರತ್ಕಲ್ ಅಂತೆ. ಸೊ ತಿಂದು ಮತ್ತೆ ಸಿಗ್ತೀನಿ. ಓಕೆ, ನಾವಿಲ್ಲಿ ಟ್ರಾಫಿಕಲ್ಲಿ ಸಿಕ್ಕಿ ಬಿದ್ದಿದ್ದೀವಿ. ಫಸ್ಟ್ ಬಿಕರ್ನಕಟ್ಟೆ ಚರ್ಚಿಗೆ ಹೋಗುವ ಅಂತ, ಇಲ್ಲಿ ಹತ್ತಿರದಲ್ಲೇ ಉಂಟು ಅದಕ್ಕೆ. ಮತ್ತೆ ಮುಡಿಪು. ಬ್ಯಾಕ್ಗ್ರೌಂಡ್ ಆಡುದಿ ಅಂತ ಸೌಂಡ್ ಕಾಣ್ತಿದ್ದಂದ್ರೆ ನನ್ನ ಅಮ್ಮ ಸೀರಿಯಲ್ ನೋಡ್ತಿದ್ದಾರೆ. ಇಷ್ಟು ಕಷ್ಟದ ಸಮಯದಲ್ಲಿ ಎಲ್ಲ ಸೀರಿಯಲ್ ನೋಡ್ತಿದ್ದಾರೆ. ಎಷ್ಟು ಉದ್ದ ಟ್ರಾಫಿಕ್ ಆಗ್ತಾವ, ನಿಮಿಷ ತೋರಿಸ್ತೀನಿ. ನೋಡಿ ಗೈಸ್, ಎಷ್ಟು ದೊಡ್ಡ ಟ್ರಾಫಿಕ್. ಸೆಕೆಂಡ್ ಟ್ರಾಫಿಕ್ ನಮಗೆ ಸಿಕ್ತು. ನಾವಿಲ್ಲಿ ಅರ್ಥಂಬರ್ಧ ದಾರಿಯಲ್ಲಿ ಹೋಗ್ತಿದ್ದೀವಿ. ಡೆಸ್ಟಿನೇಷನ್ ರೀಚ್ ಆಗ್ಬೇಕಾದ್ರೆ ಈ ತರ ಸ್ಟಂಟ್ ಇತ್ತ ತೆಗಿಬೇಕು. ಇವಾಗ ರೀಚ್ ಆಗಿದ್ದೀವಿ, ಬಟ್ ಮಳೆ ಬರ್ತುಂಟು ಹೊರಗೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಂತ. ಜೋರ್ ಮಳೆ ಬರ್ತುಂಟು, ಇಲ್ಲಾಂದ್ರೆ ಹೋಗ್ಬೋದಾಗಿತ್ತು. Okay, this is the church. Infant Jesus ಇದು ಚರ್ಚ್. ಇದು ಕೇವಲ ಹೋಗಿ ನೋಡುವ ಹೇಗೆ ಉಂಟಂತ. ಫಸ್ಟ್ ಟೈಮ್ ಬರೋದು ನಾನು ಸಹ. ಈಗ ನೋಡುವ ಹೇಗೆ ಉಂಟಂತ. ಮಳೆ ಬರ್ತೀನಿ. ಅದೇ ಮಳೆ ಬರ್ತಿಂಟು. ನಾನು ನಿಲ್ತಿದ್ದ ಜಾಗದಲ್ಲೆಲ್ಲ ಮಳೆ ಯಾಕೆ ಶುರು ಆಗ್ತದೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಎಲ್ಲಿ ಹೋಗಿದ್ ನಾವು, ಕಾರ್ಕಳ ನೀವು ಟೆಂಪಲ್ಸ್ ಎಲ್ಲ ನೋಡ್ಲಿಕ್ಕೆ ಇದ್ದಿದ್ದಲ್ಲ, ಅಲ್ಲಿ ಕೂಡ ಎಲ್ಲಿ ಹೋಗಿದ್ದು ನಾನು, ಶೂ ಎಲ್ಲ ಚಂಡಿ ಹೋಗಿದೆ. ಒಳಗೆ ಹೋಗುವ ಮತ್ತೆ ನೋಡುವ ಎಂತ ಆಗ್ತದೆ.
ಓಕೆ, ಇದೆರಡು ಕಾಣ್ತುಂಟಲ್ಲ, ದಟ್ ಈಸ್ ಆ್ಯಕ್ಚುಲಿ ವೆಲ್. ಅದು 2 ಬಾವಿಗಳು. ಅದೇ ಸ್ಟೋರಿ ನಾನು ಕಾರಿಗೆ ಹೋಗಿ ಹೇಳ್ತೀನಿ. ಇಲ್ಲಿ CCTV ಕ್ಯಾಮರಾ ಮತ್ತು ಇಲ್ಲದ್ರೆ ನನಗೆ ಬೈದರೆ ಅಲ್ಲದು ವಿಡಿಯೋ ಹಾಗೆ ಮಾಡ್ತಿದ್ಯಾ ಅಂತ ಹೇಳಿದರೆ ನಾನು ಹೋಗ್ತೀನಿ. ಸ್ವಲ್ಪ ಐಟಮ್ಸ್ ತಗೊಂಡೆ, ರೋಸರಿ ಎಲ್ಲ ತಗೊಂಡೆ. ಮತ್ತೆ ಈಗ ಹೋಗುವ. ಸ್ಟೋರಿ ಹೇಳಬೇಕಾದ್ರೆ ಫಸ್ಟ್ ಅದು ಬೋರ್ಡಲ್ಲಿ ಇದೆಲ್ಲ ಅದೆಲ್ಲ ಓದಿ ನೀವು. ನಂಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಹೇಳ್ತೀನಿ. ಅವರು ನೀಲ್ ಡೌನ್ ಮಾಡಿದ್ರಲ್ಲ ಸೇಂಟ್ ಜೋಸೆಫ್ ಫಾಲ್ಸ್, ಅವ್ರು ನೀಲ್ ಡೌನ್ ಮಾಡುವಾಗ ಅವ್ರ ಕೈಯಲ್ಲಿ ಸ್ಟಿಕ್ ಇದ್ದದ್ದು ಮತ್ತೆ ನೀರ್ ಭೂಮಿಗೆ ತಾಕ್ತಲ್ಲ, ಆ ಟೈಮಲ್ಲೇ ಫೌಂಟೇನ್ ತರ ನೀರ್ ಮೇಲೆ ಬಂತಂತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಇಯರ್ ಇತ್ತಲ್ಲ, ಸೆಕೆಂಡ್ ವೆಲ್ ಅಲ್ಲೊಂದು ಬೋರ್ಡ್ ಇದೆ, ಇಯರ್ 1980 ಎಷ್ಟು ಇತ್ತಲ್ಲ. ಆದ್ರೆ ಆ ಸೇಮ್ ಜಾಗನೇ ಸ್ವಲ್ಪ ಈಚೆ ಇನ್ನೊಂದು ಬಾವಿನ ಡಿಗ್ ಮಾಡಿದ್ರಂತೆ. ಅದರಲ್ಲಿ 1 ಡ್ರಾಪ್ ನೀರ್ ಸಹ ಇರ್ಲಿಲ್ಲ ಅಂತೆ. ಸೊ ದಟ್ ಈಸ್ ಒನ್ ಆಫ್ ದ ಮಿರಾಕಲ್ ಅಲ್ಲಿ ಆ ಚರ್ಚಲ್ಲಿ ಮಾಡಿದಂಥದ್ದು. ಸೊ ಅಲ್ಲಿ ವಿಡಿಯೋಗ್ರಫಿ ಅಂತದ್ದು ಇದೆಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಬಟ್ ನಿಮ್ಗೆ ಗೊತ್ತಲ್ಲ ನಾನು ಯಾವ ತರ ಅಂತ. ಐ ಡೋಂಟ್ ಫಾಲೋ ಎನಿ ರೂಲ್ಸ್. ನಾನು ನಿಮ್ಗೋಸ್ಕರ ವಿಡಿಯೋ ಮಾಡಿದೆ. ಈಗ ಹೋಟೆಲ್ ಹುಡ್ಕೋದು ನಾವು. ಊಟ ಮಾಡ್ಲಿಕ್ಕೆ ಎಷ್ಟೇ ಆಯ್ತು, 2:13 ಆಯ್ತು. ಮನೆಗೆ ರೀಚಾಗ ಆಗ್ತದೆ 4:30. ಓಕೆ, ಸಿಗ್ತೀನಿ. ಐನೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಸರಿಯಾಗಿಲ್ಲ ಅಂತ. ಕಿರಿಕಿರಿ ಎಲ್ಲಾದ್ರೂ ಮಾತಾಡುವಾಗ ಅಡ್ಡ ಮಾತಾಡೋದು ಎಂದು ಹೇಳಿದ್ರೆ ಐ ಆಮ್ ವೆರಿ ಬ್ಯಾಡ್ ಅಟ್ ಎಕ್ಸ್ಪ್ಲೇನಿಂಗ್. ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಲಿಲ್ಲ ಆದರೆ ದಯವಿಟ್ಟು ಗೂಗಲ್ ಮಾಡಿ, ಇಲ್ಲಾಂದ್ರೆ ನಾನು ವಿಡಿಯೋದಲ್ಲಿ ಬೋರ್ಡ್ ತೋರಿಸಿದ್ದೆಲ್ಲ ಆ ಸ್ಟೋರಿನ ಓದಿ. ಥ್ಯಾಂಕ್ ಯು. ನೋಡಿ ಹೋಗಿ ಅಂತ ಆರ್ಡರ್ ಮಾಡಿದ್ದೆ ಅಂತ ಯಾರು ಫಿನಿಶ್ ಮಾಡ್ತಾರೆ. ಓಕೆ, ಪುನಃ ಟ್ರಾಫಿಕಲ್ಲಿ ಸಿಕ್ಕಿ ಬಿದ್ದಿದ್ದೀವಿ. ಆ್ಯಂಡ್ ಎಲ್ರಿಗೂ ಬಿರಿಯಾನಿ ನೋಡಿ ಶಾಕ್ ಆಯ್ತು ಅನಿಸ್ತದಲ್ಲ. ಅವ್ರು ಹೇಳಿದ್ದು 3 ಜನ ಅದರಲ್ಲಿ ಊಟ ಮಾಡ್ಬೋದಂತ. ಅದಕ್ಕೆ ನಾವು ಒಂದೇ ತಗೊಂಡಿದ್ದು. 3 ಜನ ಊಟ ಮಾಡ್ಬೋದಾರೆ, ಇರಲಿಲ್ಲ ಅದು. ನಮ್ದರ 6 ಜನದವ್ರು ಕೂತ್ಕೊಂಡು ಊಟ ಮಾಡ್ಬೋದು, ಆ ಥರ ಇತ್ತದು. ಓಕೆ, ವೇಸ್ಟ್ ಮಾಡಲಿಲ್ಲ, ಪಾರ್ಸೆಲ್ ತಗೊಂಡ್ಬಂದಿದ್ದೀವಿ ಅಲ್ಡನ್ಗೆ ಅಂತ. ನಮ್ಗೆ ತಿನ್ಲಿಕ್ಕೆ ಆಗಲಿಲ್ಲ ಅದು. ಅದು ನೋಡಿಯೇ ಹೊಟ್ಟೆ ತುಂಬಿತು. ಸಯ ಈಗ ಮನೆ ಕಡೆ ಹೋಗ್ತಿದ್ದೀವಿ. ಈಗಷ್ಟೇ ಟ್ರಾಫಿಕ್ ಬಿಟ್ಟು. ಓಕೆ ಗೈಸ್, ಇವತ್ತಿದು ಸುದ್ದಿ ಅಂತಂದರೆ ಮಲ್ಲಿಗೆಗೆ ಚೆಂಡಿಗೆ 200 ರೂಪಾಯಿ ಅಂತೆ. 300 ರೂಪಾಯಿ ಅಂತೆ. ಮತ್ತು ಬಡ್ಕಳ ಮಲ್ಲಿಗೆಗೆ 200 ರೂಪಾಯಿ ಅಂತೆ ಚೆಂಡಿಗೆ. ಕಾಸ್ಟ್ಲಿ ಐತಲ್ಲ ಬಂಗಾರದ ರೇಟ್ ಹೂವಿಗೆಲ್ಲ. ನಾವು ಹೂವೆಲ್ಲ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲ. ಬಿಸ್ನೆಸ್ ಇಸ್ ಬಿಸ್ನೆಸ್. ಚೆಂಡಿಗೆ 200 ಅಂದಮೇಲೆ ಎಷ್ಟು ಕಟ್ಬೋದು? ಓಕೆ, ನಾವೀಗ ಉಡುಪಿಯಲ್ಲಿದ್ದೀವಿ. ಸ್ವಲ್ಪ ಹೊತ್ತಲ್ಲೀಗ ಮನೆಗೆ ರೀಚ್ ಆಗ್ತೀವಿ. ಮನೆಗೆ ಹೋಗಿ ಸಿಗ್ತೀನಿ. ಓಕೆ, ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಕಾಲೆಲ್ಲ ನಮ್ಮಾಗೋಗಿದೆ. ಒಂದು ಶೂಸ್ ಎಲ್ಲ ಒದ್ದೆ ಇತ್ತು. ಸೊ ಆ್ಯಂಡ್ Alan Mascarenas. Ami bonagi ಕಸಂಗಲ್ಲಿ. ಓಕೆ, ಇವತ್ತಿನ ತಿರುಗಾಟ, ನಮ್ಮ ಮಗಳಿನ ತಿರುಗಾಟ ಇಲ್ಲಿಗೆ ಮುಗೀತದೆ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡುವ. ಇವತ್ತು ಅಮ್ಮ ಮಾತಾಡಿದರೆ ಮಾತ್ರ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ, ಈಗ ಮಾತಾಡಿದ್ವಿ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲೇ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ, ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಚಿಲ್ಡ್ರನ್, ಬಾಯ್.